ಹಲೋ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಗ್ ಬುರ್ಜಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋಣ. ನೋಡಿ, ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆ ಸಾಸಿವೆ ಮತ್ತು ಜೀರಿಗೆ ಸಹ ಹಾಕ್ತೀನಿ. ಈಗ ಸ್ವಲ್ಪ ಕರಿಬೇವನ್ನು ಹಾಕೋಣ. ಸ್ವಲ್ಪ ಅದು ಸಿಡಿಬೇಕು. ನೋಡಿ, ಚೆನ್ನಾಗಿ ಸಿಡಿದ ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. 2ರಿಂದ 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ನೋಡಿ, ಈ ಥರ ಬಾಡಿಸಿ ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತೀನಿ. ಆದಷ್ಟು ಬೇಗ ಈರುಳ್ಳಿ ಬೇಯುತ್ತೆ. ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು 2ರಿಂದ 3 ಚಮಚ ಖಾರದ ಪುಡಿ ಹಾಕಿದ್ದೀನಿ. 1 ಚಮಚ ಅರಿಶಿನದ ಪುಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಆಗಲೇ ಹಾಕಿದ್ದೆ, ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡೋಣ. ನೋಡಿ, ಚೆನ್ನಾಗಿ ಕಲಿಸ್ಬಿಡೋಣ. ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬೆನಿಬೇಕು. ಆಮೇಲೆ ಧನಿಯಾ ಪುಡಿ ಹಾಕಿ 1 ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. 2 ಸಮ ಪ್ರಮಾಣದಲ್ಲಿ ಹಾಕಿ ಈಗ ಒಂದೊಂದೇ ಎಗ್ಗನ್ನು ಇಲ್ಲಿ ಒಡೆದು ಹಾಕೋಣ. ನೋಡಿ, ಒಟ್ಟಲ್ಲಿ ಇಲ್ಲಿ ನಾನು 6 ಎಗ್ಗನ್ನು ಒಡೆದು ಹಾಕಿದ್ದೀನಿ. ಕಮ್ಮಿ ಉರಿಯಲ್ಲಿ ಇದನ್ನು ಬೇಯಿಸಬೇಕಾಗುತ್ತೆ. ಇದಕ್ಕೆ ಅಷ್ಟೊಂದೇನು ಎಣ್ಣೆ ಬೇಕಾಗಲ್ಲ ಫ್ರೆಂಡ್ಸ್. ನೋಡಿ, ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಕಲಿಸ್ತಾ ಹೋಗಿ. ಈರುಳ್ಳಿ ಮತ್ತು ಎಗ್ಗು ಚೆನ್ನಾಗಿ ಕಲಿಬೇಕು. ಹೀಗೆ ಬಾಡಿಸ್ತಾ ಇರಿ. ಸಣ್ಣ ಉರಿಯಲ್ಲಿಟ್ಟು ಇದನ್ನು ಬಾಡಿಸ್ಬೇಕು. ಅದಾಗೆ ಆಯಿಲ್ ಬಿಟ್ಕೊಳ್ಳುತ್ತೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿನಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಈಗ ಎಗ್ ಬುರ್ಜಿ ರೆಡಿಯಾಗಿದೆ. ನೋಡಿ ಹೇಗೆ ಅದು ತಳ ಬಿಟ್ಕೋತಾ ಇದೆ. ಸೊ ಹೀಗೆ ನೀವು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್, ಸೂಪರಾಗಿ ಬರುತ್ತೆ. ಯಾವುದೇ ಅಡುಗೆ ಆದರೂ ಸಹ ಪ್ರೀತಿಯಿಂದ ಕುಕ್ ಮಾಡಿ, ಸೂಪರಾಗಿ ಬರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.